TV10 ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಒಂದು ಸರ್ಕಾರಿ ಕಟ್ಟಡಗಳನ್ನು ಅಥವಾ ಸರ್ಕಾರಿ ಕಚೇರಿಗಳನ್ನು ಸಂರಕ್ಷಣೆ ಮಾಡಿ ಕಾಪಾಡುವಂಥದ್ದು ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಮೇಲಧಿಕಾರಿಗಳ ಕರ್ತವ್ಯ ಬಹಳ ಮುಖ್ಯವಾಗಿರುತ್ತೆ. ಆದರೆ ಚನ್ನರಾಯಪಟ್ಟಣ ತಾಲೂಕಿನ ಯಾವುದೇ ಕಚೇರಿಗೆ ಹೋದರೂ ಕಚೇರಿ ಮೇಲ್ಭಾಗದಲ್ಲಿ ಮರಗಿಡಗಳು ಬೆಳ್ಕೊಂಡು ಗೋಡೆಗಳು ಬಿರುಕು ಬಿಡುವಂಥ ಹಂತಕ್ಕೆ ಬಂದಿದ್ರು ಸಹ ಅಧಿಕಾರಿಗಳು ಆ ಗಿಡ ಮರಗಳನ್ನು ತೆರವುಗೊಳಿಸಿ ಕನಿಷ್ಠ ಪಕ್ಷ ಕಟ್ಟಡನ ಸಂರಕ್ಷಣೆ ಮಾಡಿ ತಾನು ಕುಳಿತುಕೊಳ್ಳುವಂಥ ಜಾಗವನ್ನು ಸ್ವಚ್ಛತೆಗೊಳಿಸುವಲ್ಲಿ ಇಲ್ಲೂ ಒಂದು ಕಡೆ ತಾತ್ಸಾರವನ್ನು ತೋರಿದ್ದಾರೆ. ಚನ್ನರಾಯಪಟ್ಟಣ ನಗರದಲ್ಲಿ ಒಂದು ಪುರಸಭಾ ಕಚೇರಿ ಏನಿದೆ, ಆ ಪುರಸಭಾ ಕಚೇರಿಯಲ್ಲಿ ಆ ಕಚೇರಿ ಮುಂಭಾಗದಲ್ಲಿ ಪ್ರತಿದಿನ ಅಧಿಕಾರಿಗಳು ಓಡಾಡೋ ಜಾಗದಲ್ಲಿ ಹರಳಿ ಮರ ಬೆಳೆದಿದ್ದಾವೆ. ಹರಳಿ ಮರವನ್ನು ತೆರವುಗೊಳಿಸಿ ಕಟ್ಟಡವನ್ನು ಸಂರಕ್ಷಿಸಿ ಕಟ್ಟಡವನ್ನು ಕಾಪಾಡುವಲ್ಲಿ ಅಧಿಕಾರಿಗಳ ತಾತ್ಸಾರ ತೋರಿಸಿರೋದು ಯಾಕೆಂದ್ರೆ ಅವ್ರ ಮನೆ ಅಲ್ಲ ಅಂದ್ಕೊಂಡು ಬಿಡ್ತಾರೆ ಅದನ್ನು. ಯಾಕೆಂದರೆ ಇಲ್ಲೋ ಒಂದು ಕಡೆ ಸಂಬಳ ತಗೊಂಡೋ ಜಾಗ ಅಷ್ಟೇ, ಅದು ನನ್ನ ಮನೆಯಲ್ಲ ಅನ್ನೋ ಒಂದು ತಾತ್ಸಾರ ಇವರಿಗೆ ಇದೆ ಅನ್ಸುತ್ತೆ. ಬಹುಮುಖ್ಯವಾಗಿ ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧ ಏನಿದೆ, ಮಿನಿ ವಿಧಾನಸೌಧ ಕರ್ನಾಟಕದ 2ನೇ ಸ್ಥಾನವನ್ನು ತಗೊಂಡಿದೆ. ಆದರೆ ಆ ಕಟ್ಟಡವನ್ನು ಕಾಪಾಡುವಲ್ಲಿ ಅಲ್ಲಿಯ ತಹಸೀಲ್ದಾರ್ಗಳು ಹಿಂದುಳಿದು ಬಿಟ್ಟಿದ್ದಾರೆ ಅಥವಾ ತಾತ್ಸಾರವನ್ನು ತೋರಿ ತುಂಬ ಬೇಜವಾಬ್ದಾರಿಯನ್ನು ಹಿಡ್ಕೊಂಡು ಬಿಟ್ಟಿದ್ದಾರೆ. ಮಿನಿ ವಿಧಾನಸೌಧ ಏನಿದೆ, ಮಿನಿ ವಿಧಾನಸೌಧನ ಸುತ್ತಮುತ್ತ ಹೋಗ್ಬಿಟ್ರೆ ನೀವು ಕಟ್ಟಡದ ಮೇಲ್ಭಾಗದಲ್ಲಿ ಗೋಡೆಯ ಒಳಭಾಗದಿಂದ ಹರಳಿ ಮರಗಳು, ಬೇರೆ ಕಾಡು ಗಿಡಗಳೆಲ್ಲ ಬೆಳೆದು ಬಿಟ್ಟಿದೆ. ಆ ಕಾಡು ಗಿಡಗಳ ಬೆಳೆದ ಸಂದರ್ಭದಲ್ಲಿ ಗೋಡೆಗಳು ಬಿರುಕ್ಬಿಟ್ಟಿದೆ. ಆ ಗಿಡಗಳನ್ನು ತೆರವುಗೊಳಿಸಿ ಆ ಗಿಡ ಬೆಳೆದ ಹಾಗೆ ಯಾವುದಾದ್ರೂ ಕೀಟನಾಶಕವನ್ನು ಬೆಳೆಸಿ ಆ ಗಿಡ ಬರದ ಹಾಗೆ ಮಾಡ್ಬೋದಾಗಿತ್ತು. ಆದರೆ ಇಲ್ಲೂ ಒಂದು ಕಡೆ ತುಂಬ ದೊಡ್ಡ ಮಟ್ಟದ ತಪ್ಪುಗಳನ್ನು ಮಾಡ್ತಿದ್ದಾರೆ ಅನ್ಸುತ್ತೆ ಅವರು. ಇನ್ನು ತೋಟಗಾರಿಕೆ ಏನಿದೆ, ತೋಟಗಾರಿಕೆಯ ಒಂದು ಕಟ್ಟಡದಲ್ಲೂ ಸಹ ಆ ಗಿಡ ಮರಗಳನ್ನು ಬೆಳೆಸ್ಕೊಂಡು ಇಲ್ಲ ಒಂದು ಕಟ್ಟಡವನ್ನು ಹಾಳು ಮಾಡ್ಕೊಳ್ಳೋ ಒಂದು ಹಂತಕ್ಕೆ ಹೋಗಿದ್ದಾರೆ. ನೀವು ಚನ್ನರಾಯಪಟ್ಟಣದ ತಾಲೂಕಿನ ಯಾವುದೇ ಕಚೇರಿಗೆ ಹೋದರೂ ಸಹ ಗಿಡ ಮರಗಳು ಇಲ್ಲದಿರೋ ಕಚೇರಿಗಳೇ ಇಲ್ಲ. ಆ ಮುಂಭಾಗದಲ್ಲಿ ಕಚೇರಿಯ ಮುಂಭಾಗದಲ್ಲಿ ಒಂದು ಸ್ವಲ್ಪ ಸುಂದರವಾಗಿ ಕಾಣುವಾಗಿ ಇಟ್ಕೊಂಡಿದ್ದಾರೆ. ಆದರೆ ಆ ಕಚೇರಿ ಹಿಂಭಾಗ ಅಕ್ಕಪಕ್ಕ ಹೋಗ್ಬಿಟ್ರೆ ಕಟ್ಟಡ ಆಲ್ರೆಡಿ ನಾಶ ಮಾಡಿಬಿಟ್ಟಿದ್ದಾರೆ ಅವರು. ಯಾಕೆ ಅಧಿಕಾರಿಗಳಲ್ಲಿ ಇಷ್ಟೊಂದು ಬೇಜವಾಬ್ದಾರಿ ಬೇಕಿತ್ತಾ? ಅದು ಬೇಕಾ? ತಾನು ಸಂಬಳವನ್ನು ತಗೊಳ್ಳುವಂತಿರೋ ಜಾಗದಲ್ಲಿ ಆ ಜಾಗವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದನ್ನೊಂದು ಒಂದು ಸಾಮಾಜಿಕ ಪ್ರಾಥಮಿಕ ಜ್ಞಾನನೂ ಇಲ್ದಂಗೆ ಆಗ್ಬಿಡ್ತಾ ಇವ್ರಿಗೆ. ಅದೇ ಇದೆ ಅವರ ಸ್ವಂತ ಕಟ್ಟಿಸಿದ ಮನೆ ಮೇಲ್ಭಾಗದಲ್ಲಿ ಗಿಡ ಮರಗಳು ಬೆಳೆದ್ಬಿಟ್ಟು ಅಥವಾ ಗಿಡ ಮರದಿಂದ ಗೋಡೆ ಬಿರುಕು ಹಾಕಿದ್ರೆ ಇವರು ಸುಮ್ಮನೆ ಇರ್ತಿದ್ರೇನ್ರಿ? ಆ ಗಿಡವನ್ನು ತೆರವುಗೊಳಿಸ್ಬಿಟ್ಟು ಏನು ಮುಂಜಾಗ್ರತೆ ತಗೋಬೇಕು, ಗೋಡೆಗೆ ಸಂರಕ್ಷಿಸಬೇಕು, ಕಟ್ಟಡವನ್ನು ಕಾಪಾಡುವಲ್ಲಿ ಅವರು ಮುಂದಾಗ್ತಾ ಇದ್ರು. ಆದರೆ ಸರ್ಕಾರಿ ಕಟ್ಟಡ ಅಲ್ಲ, ಸರ್ಕಾರಿ ಕಟ್ಟಡ ಹೇಗಿದ್ರೆ ನಮಗೇನು, ಬರೋ ಸಂಬಳ ತಿಂಗಳಿಗೆ ಒಂದ್ಸಲ ಸಂಬಳ ಬಂದುಬಿಟ್ರೆ ಸಾಕು, ನಮಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ ಕಟ್ಟಡ ಇದ್ರೇನು ಬಿದ್ದೋದ್ರೆ ಇನ್ನೊಂದು ಕಟ್ಟಡ ಕಟ್ಟಿಸ್ಕೊಡ್ತಾರೆ, ಇಲ್ಲ ಅಂದರೆ ಬೇರೆ ಕಟ್ಟಡ ಬಾಡಿಗೆ ತೊಗೊಂಡು ಕೊಡ್ತಾರೆ. ಅಷ್ಟೇ ನಾವಲ್ಲಿ ಕರ್ತವ್ಯ ಮಾಡ್ಬೋದು ಅಂತ ಒಂದು ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಅನ್ಸುತ್ತೆ. ಆದರೆ ಇರುವಂಥ ಜಾಗವನ್ನು, ಇರುವಂಥ ಕಟ್ಟಡವನ್ನು ಕಾಪಾಡಲಿಲ್ಲ ಅಂದರೆ ಸಾರ್ವಜನಿಕರ ತೆರಿಗೆ ದುಡ್ಡು ಇದೆಯಲ್ರಿ, ಆ ತೆರಿಗೆ ದುಡ್ಡಲ್ಲಿ ಮತ್ತೆ ಕಟ್ಟಡವನ್ನು ಕಟ್ಟಬೇಕಾಗತ್ತೆ. ಅದಕ್ಕೆ ಅಧಿಕಾರಿಗಳು ಅದನ್ನು ಖರ್ಚನ್ನು ಭರಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅಧಿಕಾರಿಗಳು ಆ ಒಂದು ಜವಾಬ್ದಾರಿ ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ? ಇಲ್ಲರಿ, ನಾನಿದ್ದ ಜಾಗದಲ್ಲಿ ಕಟ್ಟಡ ನಾಶ ಆಗಲಿಕ್ಕೆ ನಾನಾ ಕಾರಣ ಆಗಿದ್ದೀನಿ, ಆ ಕಾರಣ ಆಗಿರೋದ್ರಿಂದ ನನ್ನ ಸಂಬಳದಲ್ಲಿ ತೋಡ್ರಿ ಇಂತಿಷ್ಟು ಸಂಬಳವನ್ನು ಕೊಡ್ತೀನಿ ನಾನು, ಆ ಕಟ್ಟಡವನ್ನು ನೀವು ನಿರ್ವಹಣೆ ಮಾಡಿ ಕಟ್ಟಡನ ಸರಿಪಡಿಸಿ ಅಂತ ಹೇಳೋದಿದೆಯಾ? ಅಂಥ ಒಳ್ಳೆ ಅಧಿಕಾರಿಗಳು ನಮ್ಮೊಳಗಡಿದ್ದಾರಾ? ಇಲ್ಲ ಅಂದಮೇಲೆ ಆ ಇರುವಂಥ ಕಟ್ಟಡವನ್ನು ಸುವ್ಯವಸ್ಥೆಯಿಂದ ಕಾಪಾಡಿಕೊಂಡು ಆ ಕಟ್ಟಡ ಸಂರಕ್ಷಣೆ ಮಾಡಿಕೊಳ್ಳೋ ಜವಾಬ್ದಾರಿ ಅಧಿಕಾರಿಗಳಿದಲ್ವಾ? ನಮ್ಮ ಮೇಲಧಿಕಾರಿಗಳು ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬಂದುಬಿಟ್ಟು ಒಳಭಾಗದಲ್ಲಿ ಹೋಗಿ ಅವ್ರನ್ನ ಕಚೇರಿ ಭೇಟಿ ಮಾಡಿ ಅವ್ರಿಗೆ ಕೊಡುವಂಥ ಆತಿಥ್ಯವನ್ನು ಸ್ವೀಕರಿಸಿ ಹೋಗ್ಬಿಟ್ರೆ, ಆದರೆ ಆ ಮೇಲಧಿಕಾರಿಗಳು DC ಅಥವಾ AC ಏನು ಉಸ್ತುವಾರಿ ಸಚಿವರೆಲ್ಲ ಬಂದು ಆ ಕಚೇರಿಯನ್ನು ಗಮನಿಸಿ ಒಂದು ಪರಿಶೀಲನೆ ಮಾಡಿ ಅವರಿಗೆ ಒಂದು ಪನಿಷ್ಮೆಂಟ್ ಅಂತ ಕೊಟ್ಟಿದ್ದಾಗಿದ್ದರೆ ಕಟ್ಟಡ ಸಂರಕ್ಷಣೆ ಮಾಡ್ಬೋದಾಗಿತ್ತಲ್ವಾ? ಆದರೆ ತೆರಿಗೆ ದುಡ್ಡನ್ನು ಇಲ್ಲೋ ಒಂದು ಕಡೆ ಫೋಲ್ ಮಾಡೋಂಥ ವ್ಯವಸ್ಥೆ ಅಧಿಕಾರಿಗಳು ಬೇಕಾ? ದಯಮಾಡಿ ಮೇಲಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಉಸ್ತುವಾರಿ ಸಚಿವರು, ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಕಡೆ ಗಮನ ಹರಿಸ್ಬೇಕು. ನೀವು
ಯಾಕೆಂದರೆ ಕಟ್ಟಡ ಅನ್ನೋ ಆ ಒಂದು ಆ ಸರ್ಕಾರಿ ಕಟ್ಟಡ ಏನಿದೆ ನಿಮ್ಮ ಬದುಕಿನ ಆಧಾರವಾಗಿರುವಂಥದ್ದು. ಸಾರ್ವಜನಿಕರ ಆಸ್ತಿಯನ್ನು ನೀವು ನಾಶ ಮಾಡಲಿಕ್ಕೆ ಕಾರಣ ಆಗಬಾರ್ದು, ಅದು ಹಾಳಾಗಲಿಕ್ಕೆ ನೀವು ಕಾರಣ ಆಗಬಾರ್ದು. ಆ ಕಟ್ಟಡವನ್ನು ಕಾಪಾಡುವಲ್ಲಿ ನಿಮ್ಮ ಜವಾಬ್ದಾರಿ ಹೆಚ್ಚಿಗೆ ಇರಬೇಕು. ನೀವು ಅಧಿಕಾರಿಗಳು, ಮೇಲಧಿಕಾರಿಗಳು, ಕೆಳಮಟ್ಟದ ಅಧಿಕಾರಿಗಳಿಗೆ ಯಾವ ರೀತಿಯ ಡೈರೆಕ್ಷನ್ ಕೊಡ್ತೀರಾ ನೋಡಿ. ಆ ನಿರ್ದೇಶನವನ್ನು ನೀಡಿ ಕಟ್ಟಡವನ್ನು ಕಾಪಾಡುವಲ್ಲಿ ನೀವು ಎಷ್ಟರ ಮಟ್ಟಿಗೆ ನೀವು ಜವಾಬ್ದಾರಿಯನ್ನು ತೆಗೆದುಕೊಂಡು ಕಟ್ಟಡವನ್ನು ಕಾಪಾಡ್ತೀರಾ ಅಂತ ಸಾರ್ವಜನಿಕರು ಇನ್ನೂ ಕಾದು ನೋಡಬೇಕಾಗಿದೆ. ಯಾಕೆಂದರೆ ನಿಮ್ಮ ಬೇಜವಾಬ್ದಾರಿತನ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ಟಿದೆ. ಈ ಬೇಜವಾಬ್ದಾರಿತನ ಮರೆತು ಮೈಯನ್ನು ಒದರಿ ಕಚೇರಿ ಕಟ್ಟಡಗಳನ್ನು ಕಾಪಾಡುವಲ್ಲಿ ಮುಂದಾಗ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ನಮಸ್ಕಾರಗಳು.